ಮಲ್ಲಿಗೆ ಹೆಸರು ಕೇಳುತ್ತಿದ್ದ ಹಾಗೆ ಆ ಘಮ ಬಂದು ಮೂಗಿಗೆ ತಾಕಿದಂತಾಗುತ್ತಲ್ವಾ. ನಮ್ಮ ಭಾರತ ದೇಶದಲ್ಲಿ ಹೂಗಳು ಅಂದರೆ ನಮಗೆ ಎಷ್ಟೆಲ್ಲ ಖುಷಿಯಾಗುತ್ತದೆ. ಹೂವನ್ನು ನೋಡಿದರೆ ಅದೊಂದು ಖುಷಿ, ಮತ್ತು ಹೂವು ಸೌಂದರ್ಯದ ಸಂಕೇತ ಅಂತ ಕೂಡ ಹೇಳ್ಬೋದು. ಮತ್ತು ಹೆಣ್ಣು ಹೂವನ್ನು ಮುಡಿದು ಬಂದರೆ ಅವಳ ಅಂದ ದುಪ್ಪಟ್ಟಾಗುತ್ತದೆ. ಹೀಗೆ ಹೂವಿನ ಬಗ್ಗೆ ಹೇಳುತ್ತಾ ಹೋದರೆ ಮಾತುಗಳೇ ಸಾಕಾಗೋದಿಲ್ಲ. ಹೂವಿನ ಬಗ್ಗೆ ವರ್ಣನೆ ಮಾಡಲು ಪದಗಳು ಕೂಡ ಸಾಕಾಗೋದಿಲ್ಲ. ಭಾರತದಲ್ಲಿ ಸಾಕಷ್ಟು ವಿಧದ ಹೂವುಗಳನ್ನು ಕಾಣಬಹುದು, ಮತ್ತು ಅಷ್ಟು ವಿಧದ ಹೂವುಗಳಲ್ಲಿ ತುಂಬಾ ಆಕರ್ಷಕವಾಗಿರುವಂಥ ಹೂವು ಅಂದರೆ ಅದು ಮಲ್ಲಿಗೆ ಹೂವು. ನೂರಾರು ರೀತಿಯ ಹೂವುಗಳಿದ್ದರೂ ಸಹ ಅದರಲ್ಲಿ ಮಲ್ಲಿಗೆ ಹೂವು ತುಂಬಾ ವೈಶಿಷ್ಟ್ಯಪೂರ್ಣವಾಗಿದೆ. ಮಲ್ಲಿಗೆ, ದಾಸವಾಳ, ಗುಲಾಬಿ, ಲಿಲ್ಲಿ, ಜಾಸ್ಮಿನ್ ಇನ್ನೂ ಹಲವು ರೀತಿಯ ಹೂವುಗಳಿದ್ದರೆ ಅದರಲ್ಲಿ ವಿಭಿನ್ನವಾಗಿರುವಂತಹ ಹೂವು ಅಂದರೆ ಅದು ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು. ಇದು ಒಂದು ಮಲ್ಲಿಗೆ ಹೂವಿಗೆ ಬೆಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತೆಲ್ಲ ಕರೆದರೂ ಕೂಡ ಅದರ ಮೂಲ ಹೆಸರು ಜಾಜಿ ಮಲ್ಲಿಗೆ ಅಥವಾ ಕೋಲು ಮಲ್ಲಿಗೆ ಅಂತ ಹೇಳಾಗುತ್ತೆ. ಜಾಜಿ ಮತ್ತು ಕೋಲು ಮಲ್ಲಿಗೆಯಲ್ಲಿ ಎಷ್ಟೆಲ್ಲ ಔಷಧೀಯ ಗುಣಗಳು ಇದೆ ಅಂತ ಗೊತ್ತಿದೆಯಾ ನಿಮಗೆ? ಹೂವನ್ನು ಕೂಡಲೇ ನಾವು ಬರೀ ದೇವರಿಗೆ ಅರ್ಪಿಸೋದಕ್ಕೆ ಮತ್ತು ಹೂವನ್ನು ಮುಡಿಗೆ ಇಡಿಸೋದಕ್ಕೆ ಅಂತ ಮಾತ್ರ ಯೋಚಿಸ್ತೇವೆ. ಆದರೆ ಈ ಒಂದು ಜಾಜಿ ಮಲ್ಲಿಗೆಯಲ್ಲಿ ಔಷಧೀಯ ಗುಣ ಕೂಡ ಇದೆ. ಇದನ್ನು ನಾನಾ ರೀತಿಯ ಸಮಸ್ಯೆಗಳಿಗೆ ನಿವಾರಣೆಗಳಿಗೋಸ್ಕರ ಬಳಸ್ಬೋದು. ಜಾಜಿ ಮಲ್ಲಿಗೆಯ ಗಿಡದ ಬುಡದಲ್ಲಿ ಅಂದರೆ ಬೇರಿನಲ್ಲಿ ಔಷಧೀಯ ಗುಣವಿದೆ. ಇದನ್ನು ಹರಿದು ತಲೆನೋವು ಬಂದಾಗ ಆ ಜಾಗದಲ್ಲಿ ಹಚ್ಚುವುದರಿಂದ ತಲೆನೋವು ಬೇಗನೆ ಉಪಶಮನಗೊಳ್ಳುತ್ತದೆ. ಜಾಜಿ ಮಲ್ಲಿಗೆಯನ್ನು ಹೆಣ್ಣು ಮಕ್ಕಳು ಮುಡಿಯುವುದರಿಂದ ಅವರಿಗೆ ತುಂಬಾ ಆರೋಗ್ಯಕರ ಲಾಭವಿದೆ. ಮತ್ತು ಗಂಡಸರಿಗೆ ಈ ಒಂದು ಜಾಜಿ ಹೂವು ಲೈಂಗಿಕ ಪ್ರಚೋದನೆಗೆ ಸಹಾಯ ಮಾಡುತ್ತದೆ. ಜಾಜಿ ಮಲ್ಲಿಗೆ ನಪುಂಸಕತ್ವವನ್ನು ದೂರ ಮಾಡಿ ಗಂಡಸರಿಗೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ತಂದುಕೊಡುತ್ತದೆ. ಕಿವಿ ಸೋರುತ್ತಿದ್ದರೆ ಅಂಥವರು ಜಾಜಿ ಹೂವಿನ ಎಣ್ಣೆಯನ್ನು ಕಿವಿಗೆ ಹಾಕಿಕೊಳ್ಳುವುದರಿಂದ ಇಂತಹ ಸಮಸ್ಯೆ ಬೇಗನೆ ಪರಿಹಾರ ನೀಡುತ್ತದೆ. ಒಂದು ಜಾಜಿ ಹೂವಿನ ಎಣ್ಣೆ ನೇತ್ರ ಸಮಸ್ಯೆ ಇದ್ದರೆ ಈ ಒಂದು ಜಾಜಿ ಹೂವಿನ ಎಣ್ಣೆಯನ್ನು ಕಣ್ಣಿಗೆ ಲೇಪಿಸುತ್ತಾರೆ. ಹೀಗೆ ಮಾಡೋದ್ರಿಂದ ನೇತ್ರದೋಷ ಕೂಡ ದೂರ ಆಗುತ್ತದೆ ಅಂತೇಳಿ ಹಿರಿಯರು ನಂಬಿಕೊಂಡು ಬಂದಿದ್ದಾರೆ. ಹೊಟ್ಟೆ ಉಬ್ಬರ ಸಮಸ್ಯೆ ಇದ್ದರೆ ಅಂಥವರು ಈ ಗಿಡದ ಬೇರಿನ ಕಷಾಯವನ್ನು ಸೇವಿಸೋದ್ರಿಂದ ಬೇಗನೆ ಪರಿಹಾರವನ್ನು ಕಂಡ್ಕೋಬಹುದು. ಮತ್ತು ಒಬ್ಬರ ದಂತದ ಭಾಗದಲ್ಲಿ ಈ ಒಂದು ಎಣ್ಣೆಯನ್ನು ಸವರೋದ್ರಿಂದ ಕೂಡ ಬೇಗ ಪರಿಹಾರ ಆಗುತ್ತದೆ. ಹೆಣ್ಮಕ್ಳು ಈ ಹೂವನ್ನು ಮುಡಿದು ಬಂದರೆ ಆ ಸುವಾಸನೆಯಿಂದ ಗಂಡಸರಿಗೆ ಲೈಂಗಿಕ ಪ್ರಚೋದನೆಯಾಗುತ್ತದೆ. ಯಾಕೆ ಅಂತಂದರೆ ಅದರ ಸುಗಂಧವೇ ಹಾಗೆ. ಇದೊಂದು ಒಳ್ಳೆಯ ಲೈಂಗಿಕ ಪ್ರಚೋದನೆಯನ್ನು ನೀಡುತ್ತದೆ. ಜಾಜಿ ಹೂವನ್ನು ಜಗಿಯೋದ್ರಿಂದ ಇನ್ನೂ ಸಾಕಷ್ಟು ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ. ಇಷ್ಟೆಲ್ಲ ಜಾಜಿ ಹೂವಿನಿಂದ ಅಂದರೆ ಮಲ್ಲಿಗೆ ಹೂವಿನಿಂದ ಪ್ರಯೋಜನ ಇದೆ ಅಂತೇಳಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್.